ಬಾಯಿ ಚಟಕ್ಕೆ ಹಾದಿ ಬೀದಿಯಲ್ಲಿ ಮಾತನಾಡ್ತಾ ಬಂದಿದ್ದಾರೆ. ಬಿಎಸ್ವೈ ಬಗ್ಗೆ ಮಾತನಾಡಿಲ್ಲ ಅಂದ್ರೆ ಊಟ ಸೇರಲ್ಲ, ನಿದ್ದೆ ಬರಲ್ಲ. ಯತ್ನಾಳ್ ಹೆಸರು ಪ್ರಸ್ತಾಪಿಸದೆ ರೇಣುಕಾಚಾರ್ಯ ಕಿಡಿಕಾರಿದ್ದಾರೆ. ಬಿಎಸ್ವೈ ವಿಜೇಂದ್ರ ಅವರಿಗೆ ಸಿಂಹ ಸ್ವಪ್ನವಾಗಿ ಕಾಡ್ತಾರೆ. ನಾನು 3rd ಗ್ರೇಡ್ ಆದ್ರೆ ನೀನು 4th ಗ್ರೇಡ್, ನೀನು 4th ಗ್ರೇಡ್ ರಾಜಕಾರಣಿ ಅಂತ ರೇಣುಕಾಚಾರ್ಯ ವಾಗ್ದಾಳಿ ನಡೆಸಿದ್ದಾರೆ. ನೀವು ಹಾದಿ ಬೀದಿಗೆ ಹಂದಿ ಪಂದಿಗಳಿಗೆಲ್ಲ ಇಂಟರ್ವ್ಯೂ ತೊಗೊಂಡು ನಾನು ಕೊಟ್ಟರೆ ಇಂಥವಕ್ಕೆಲ್ಲ ಪ್ರತಿಕ್ರಿಯೆ ಕೊಡೋದಿಲ್ಲ. 3rd ರೇಟ್ ರಾಜಕಾರಣಿಗಳು ನಾನು ಕೇಳಬೇಡ್ರಿ. ನೀವು ಭಾಳ ಅವ್ನ ಮ್ಯಾಗ ಪ್ರೀತಿ ಇತ್ತು ಅವನಿಗೆ ಕೇಳ್ತು ಬರ್ರಿ, ಯತ್ನಾಳ್ ಬಲ್ಲಿ ಬರಬೇಡ್ರಿ. ನೀವು ಹಾದಿ ಬೀದಿಗೆ ಹಂದಿ ಪಂದಿಗಳಿಗೆಲ್ಲ ಇಂಟರ್ವ್ಯೂ ತೊಗೊಂಡು ನಾನು ಕೊಟ್ಟರೆ ಇಂಥವಕ್ಕೆಲ್ಲ ಪ್ರತಿಕ್ರಿಯೆ ಕೊಡೋದಿಲ್ಲ. 3rd ರೇಟ್ ರಾಜಕಾರಣಿಗಳು ನಾನು ಕೇಳಬೇಡ್ರಿ. ನೀವು ಭಾಳ ಅವ್ನ ಮ್ಯಾಗ ಪ್ರೀತಿ ಇತ್ತು ಅವನಿಗೆ ಕೇಳ್ತು ಬರ್ರಿ, ಯತ್ನಾಳ್ ಬಲ್ಲಿ ಬರಬೇಡ್ರಿ. ಬಾಯಿ ಚಟಕ್ಕೋಸ್ಕರ ಮಾತಾಡ್ತಾರೆ. ದಾರಿಲಿ ಬೀದಿಯಲ್ಲಿ ದಿನ ಬೆಳಕರದು ಮಾತಾಡ್ತಾರೆ. ಯಡಿಯೂರಪ್ಪನವ್ರ ಬಗ್ಗೆ, ವಿಜೇಂದ್ರ ಬಗ್ಗೆ, ಅವ್ರ ಬಗ್ಗೆ ಮಾತಾಡ್ತಿದ್ರೆ ಅವ್ರಿಗೆ ಊಟ ಸೇರಲ್ಲ, ನಿದ್ರೆ ಬರಲ್ಲ. ಕನಸಿನಲ್ಲಿ ಯಡಿಯೂರಪ್ಪನವ್ರು ವಿಜೇಂದ್ರ ಕನಸಿನಲ್ಲೇ ಬಂದ್ಬಿಡ್ತಾರೆ ಅವ್ರಿಗೆ. ಯಾಕಂದರೆ ರಾಜ್ಯದಲ್ಲಿ ಸನ್ಮಾನ್ಯ ಯಡಿಯೂರಪ್ಪನವ್ರನ್ನ ರಾಜ್ಯದ ಜನ ರಾಜ ಹುಲಿ ಅಂತ ಹೇಳ್ತಾರೆ. ರಾಜ ಹುಲಿ. ವಿಜೇಂದ್ರ ಅವ್ರನ್ನ ರಾಜ ಮರಿ ಹುಲಿ ಅಂತ ಹೇಳ್ತಾರೆ. ಕನಸಿನಲ್ಲಿ ಅವ್ರಿಗೆ ಸಿಂಹ ಸ್ವಪ್ನ. ಹಾಗಾಗಿ ನಾನು ಅವರು ಯಾರ ಹೆಸರು ಹೇಳೋಕ್ಕೆ ಇಚ್ಛೆ ಪಡಲ್ಲ. ದೊಡ್ಡವರು ಆಯಿತು. ನನ್ನ 3rd ರೇಟ್ ಆದರೆ ನೀವೆಷ್ಟೇ ಕ್ಲಾಸು? 4th ಗ್ರೇಡಾ? 4th ಗ್ರೇಡ್ ರಾಜಕಾರಣಿನ? ದಾರಿಲಿ ಬೀದಿಲಿ ನಾನು ಮಾತಾಡ್ತಾರೆ ನೀವು ದಾರಿಲಿ ಬೀದಿಲಿ ಭಾಳ ಯಾವುದಾದವ ಹೊಲಿಸಿದ್ದಾರೆ. ನನಗೇನು ಹೊಲಿಸಿಲ್ಲ, ಎಲ್ಲವೂ ಅವರೇ. ಅವರು TRPಗೋಸ್ಕರ ಮಾತಾಡ್ತಾ ಇದ್ದಾರೆ. TRPಗೋಸ್ಕರ ಮಾತಾಡ್ತಾ ಇದ್ದಾರೆ. ಯಾಕಂದ್ರೆ ಬೇಕಲ್ಲ ಬಾಯಿ ಚಟಕ್ಕೆ TRPಗೆ.